ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಇವಾಗ ಚೆನ್ನಾಗಿದ್ದೀನಿ. ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ನಾನು 2 ದಿನದ ವಿಡಿಯೋ ಹಾಕ್ತಾಯಿದ್ದೀನಿ. ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರೆ ಮತ್ತೆ ಏನಾಯಿತು ನಿಮಗೆ ಅಥವಾ ಹಳೆ ವಿಡಿಯೋನ ಅಂತ. ಹಳೆ ವಿಡಿಯೋ ಅಲ್ಲ, ಅದು ಹೊಸದೇನೆ. ಮೊನ್ನೆ ನಾನು ಹಾಕಿದ ದಿನವೇ ನನ್ನ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದೆ. ಸೊ ಏನಕ್ಕೆ ಅನ್ನೋದು ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮಾಮೂಲಿ ಅಂತೆ ಮನೆ ಹುಡುಕಾಟ ಮತ್ತೆ ಶುರುವಾಗಿತ್ತು. ಸೊ ಅದೇ ರೀತಿ ನಾನು ಮೊನ್ನೆ ಒಂದು OLXಲ್ಲಿ ನಾವು ಮನೆ ನೋಡ್ತಾ ಇದ್ವಿ. ಸೊ ಅದರಲ್ಲಿ ಒಬ್ಬರು ನಂಬರ್ ಕಳಿಸಿದ್ರು, ಆ ಮನೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಭವನ್ ಇಬ್ಬರೂ ಮನೆ ಹತ್ರದಿಂದನೇ ಓಲಾ ಮಾಡಿಕೊಂಡು ಆ ಮನೆ ಹತ್ರ ಹೋದ್ವಿ. ನೀವು ನೋಡ್ತಾ ಇರ್ಬೋದು, ಚುಕ್ಕಿ ಇದ್ದಾಳೆ ಇಲ್ಲಿ. ಅವಳ ಜೊತೆ ಆಟಾಡಿಕೊಂಡು ಚೆನ್ನಾಗಿ ಆರಾಮಾಗಿದ್ದೆ ನಾನು. ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ. ಅದಾದಮೇಲೆ ಮನೆ ನೋಡ್ಕೊಂಡು ಬರೋವು ಆರಾಮ್ಸೆ ಹೋಗಿ ಅಂತೇಳಿ ಶಿವು ಅವರು ನನಗೆ ಲೊಕೇಶನ್ ಕಳಿಸಿದ್ರು. ಅದು ಏನು ತುಂಬ ದೂರ ಇರಲಿಲ್ಲ. ನಾನು ಓಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಓಲಾ ಮಾಡಿಕೊಂಡು ಮಾಮೂಲಿ ಆಟೋ ಮಾಡಿಕೊಂಡು ಹೋದ್ವಿ, ನಾನು ಭವಾನಿ ಇಬ್ಬರೂ. ಅಲ್ಲಿ ಹೋಗಿ ಮನೆ ನೋಡೋವರೆಗೂ ನಾನು ಚೆನ್ನಾಗೇ ಇದ್ದೆ. ಮನೆ ನೋಡಿ ಅವರು ಏನೇನೋ ಮಾತಾಡ್ತಿದ್ರು, ಆ ಮನೆ ಒಳಗೆ ನಿಂತ್ಕೊಂಡೆ ಅಷ್ಟೇ. ಅಲ್ಲೇ ನನಗೆ ಮೈಯೆಲ್ಲ ಬೆವರಲಿಕ್ಕೆ ಶುರುವಾಯಿತು, ಕೈಕಾಲೆಲ್ಲ ನಡುಗಲಿಕ್ಕೆ ಶುರುವಾಯಿತು. ಆಮೇಲೆ ನನ್ನ ತಂಗಿ ಆಚೆ ಕರೆದು ಕೂರಿಸಿ ಗಾಳಿ ಎಲ್ಲ ಬೀಸಿ ಆಮೇಲೆ ಅಲ್ಲೇ ಅವ್ರ ಮನೇಲೆ ಒಂದು ಗ್ಲಾಸ್ ನೀರು ಹಿಡ್ದು ಕೊಟ್ಟಳು. ನೀರು ಪೂರ್ತಿ ಕುಡಿದೆ. ಅದಾದಮೇಲೆ ನನಗೆ ಫುಲ್ಲು ಬಲಗೈ, ಬಲಗಡೆ ಸೊಂಟ ಮತ್ತು ಬಲಗಡೆನೇ ಹೊಟ್ಟೆ ನೋವು ಮತ್ತು ಬಲಗಡೆ ಫುಲ್ಲು ಕಾಲು ಯಾವುದೂ ನನಗೆ ಅಷ್ಟು ನನಗೆ ವರ್ಕು ಮಾಡ್ತಾಯಿಲ್ಲ. ಮತ್ತು ಅದು ಪೂರ್ತಿ ನೋವು ಬಂದುಬಿಡ್ತು. ಅಲ್ಲಿಂದ ಡೈರೆಕ್ಟು ನಾವು ಆಟೋ ಮಾಡಿಕೊಂಡು ಸೀದಾ ನಾನು ಮಾಮೂಲಿ ಇವಾಗ ಹಾಸ್ಪಿಟಲಲ್ಲಿ ನೋಡ್ತಾ ಇರ್ಬೋದು ಅಲ್ಲಿಗೆ ಬಂದ್ವಿ. ಬಂದ ತಕ್ಷಣವೇ ನಾನು ಫುಲ್ಲು ಅಂದರೆ ಫುಲ್ ಅಳ್ತಾ ಇದ್ದೆ. ಅಲ್ಲಿರೋ ನರ್ಸ್ಗಳೆಲ್ಲ ಎದುರೋಗ್ಬಿಟ್ಟು ನಮ್ಮ ಹತ್ರ ಸೈನೆಲ್ಲ ಹಾಕಿಸ್ಕೊಂಡ್ರು. ನನ್ನ ತಂಗಿ ಹತ್ರ ನನ್ನ ಹತ್ರ ಎಲ್ಲ ಸೈನ್ ಹಾಕಿಸ್ಕೊಂಡು ಆಮೇಲೆ ನನಗೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಬಾಟಲ್ ಹಾಕಿದ್ರು. ತುಂಬ ಅಂದರೆ ತುಂಬ ಅಳ್ತಾ ಕಿರ್ಚಾಡ್ತಾ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ನನಗೆ ಆಗ್ತಾನೆ ಇಲ್ಲ. ನಿಮ್ಗೆ ಆಗಲಿಲ್ಲ ಅಂದರೆ ಫೈನಲಿ ಒಂದು ಯಾವ್ದಾರ ಪಾಯ್ಸನ್ ಇಂಜೆಕ್ಷನ್ ಕೊಟ್ಬಿಡಿ, ನಂಗೆ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಪೇಯ್ನ್ ಬರ್ತಾಯಿದೆ ಅಂತ. ನನ್ನ ಆಪ್ರೇಷನ್ ಆಗಿದ್ದಿನೂ ನನಗೆ ಯಾವತ್ತೂ ಹತ್ತೇ ಇಲ್ಲ. ನಾನು ಆಪ್ರೇಷನ್ ಆಗಿದ್ದೀನಂತೂ ನಾನು ಹತ್ತೇ ಇಲ್ಲ. ನಾನು ಆ ನೋವನ್ನೇ ತಡ್ಕೊಂಡಿದ್ದೀನಿ. ಬಟ್ ಮೊನ್ನೆ ಬಂದಿದ್ದು ನೋವು ತಡಿಲಿಕ್ಕಾಗಿಲ್ಲ. ಅದು ಏನು ಮನೆ ಅಂತ ನೋಡೋಕೆ ಹೋದ್ನೋ ಅಥವಾ ನಾನು ಹೋಗಿದ್ದಕ್ಕೆ ಹಂಗಾಯಿತು ನನಗೆ ಒಂದೂ ಅರ್ಥನೇ ಆಗಲಿಲ್ಲ. ಮಂತ್ರಾಲಯದವರೆಗೂ ಆಪ್ರೇಷನ್ ಆಗಿ ಒಂದು 10-15 ದಿನಕ್ಕೇನೋ ಹೋಗಿದ್ದೆ ನಾನು. ಹೋಗ್ಬೇಕಾದ್ರೆ ಮಲ್ಕೊಂಡು ಹೋದವಳು ಮಂತ್ರಾಲಯದಿಂದ ಬರ್ಬೇಕಾದ್ರೆ ಆರಾಮ್ಸೆ ಕುತ್ಕೊಂಡು ಬಂದಿದ್ದೀನಿ. ಅದು ಬಂದಾದಮೇಲೂ ನಂಗೆ ಒಂದು ಸ್ವಲ್ಪನೂ ನೋವಿರಲಿಲ್ಲ. ಅಂಥದ್ರಲ್ಲಿ ನಾನು ಜಸ್ಟ್ ಆ ಮನೆ ನೋಡೋಕೆ ಹೋದ್ಮೇಲೆ ಮನೆ ಒಳಗೆ ಹೋದ ತಕ್ಷಣವೇ ನನಗೆ ಆ ಥರ ಫೀಲ್ ಆಯಿತು. ಸೊ ಹೋದೆ, ಅಡ್ಮಿಂಟ್ ಆದೆ. ಅದಾದಮೇಲೆ ನನಗೆ ಏನೇನವರು ಟ್ರೀಟ್ಮೆಂಟ್ ಕೊಡಬೇಕಿತ್ತು ಎಲ್ಲ ಕೊಟ್ಟರು. ನನ್ನನ್ನು ನೋಡಿದ್ರಲ್ಲ ಆ ಡಾಕ್ಟರ್ ಇರಲಿಲ್ಲ, ಅವತ್ತು ಲೀವಲ್ಲಿದ್ದರು. ಅವರು ಮಾರನೇ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ರು. ರಾತ್ರಿ 11 ಗಂಟೆಗೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು. ನಾನು ಬಂದ ತಕ್ಷಣವೇ ಟ್ಯಾಬ್ಲೆಟ್ ಅವ್ರು ಕೊಟ್ಟಿದ್ರು, ಮನೆಗೆ ಹೋಗಿ ಟ್ಯಾಬ್ಲೆಟ್ ತೊಗೋಬೇಕು ಅಂತ. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ. ಮತ್ತೆ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಕೈಯಲ್ಲಿ ಇನ್ನೂ ಸೂಜಿ ಇದೆ, ಅವ್ರು ತೆಗ್ದಿರಲಿಲ್ಲ. ಸೊ ಸ್ವಲ್ಪ ನಡೆದಾಡೋ ಥರ ಇದ್ದೆ ನಾನು ಏನಾದ್ರೂ ಸ್ವಲ್ಪ ನೋವಾದ್ರೂ ಸುಮ್ಮನೆ ಮಲ್ಕೊಳ್ಳೋದು, ಅಷ್ಟಕ್ಕೇ ಸೋಮಾರಿತನ ಮಾಡೋದು ಅದೆಲ್ಲ ಮಾಡಲ್ಲ. ನನ್ನ ಕೆಲಸ ಏನಿರುತ್ತೆ ನಾನು ಅದು ಮಾಡ್ಕೋತೀನಿ. ನಾನು ಸ್ವಲ್ಪ ಚೆನ್ನಾದೆ ಅಂದ್ಬಿಟ್ರೆ ನನ್ನ ಕೆಲಸ ಏನಿರುತ್ತೆ ಅದು ಮಾಡ್ಕೋತೀನಿ. ನಾನು ಚೆನ್ನಾಗಿದ್ರೂ ಕೂಡ ಇನ್ನೊಬ್ರಿಗೆ ನಾನು ತೊಂದರೆ ಕೊಡ್ಲಿಕ್ಕೆ ಹೋಗಲ್ಲ. ಸೊ ಆರಾಮಾಗಿದ್ದೆ ಅಲ್ವಾ, ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎದ್ದು ಮಾಮೂಲಿ ಅಂತಲೇ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹಾಲು ಬಿಸಿಗೆ ಇಟ್ಕೊಂಡು ಕಾಫಿ ಮಾಡಿಕೊಂಡೆ. ಪಾತ್ರೆ ಒಂದು ತೊಳಿಲಿಕ್ಕಾಗಿಲ್ಲ, ಯಾಕಂದರೆ ನೋಡ್ತಾ ಇದ್ದೀರಾ ಕೈಯಲ್ಲಿ ಸೂಜಿ ಇದೆ. ಪಾತ್ರೆನೆಲ್ಲ ಹಾಗೆ ಹಾಕಿದ್ದೆ. ಊರಿಂದ ಹರ್ಷ ಬರ್ತೀನಿ ಅಂತ ಹೇಳ್ದ. ಅವನಂತೂ ಹುಷಾರಿಲ್ಲ ಅಂದ ತಕ್ಷಣವೇ ಊರಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಓಕೆ ಅವ್ನು ಬರ್ತಾನಲ್ಲ ಅಂದ್ಬಿಟ್ಟು ನಾನು ಆರಾಮ್ಸೆ ಇದ್ದೆ. ಕೈಯಲ್ಲಿ ಇನ್ನೂ ಸೂಜಿನೇ ಇತ್ತು. ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಡ್ರಿಪ್ ಹಾಕಿದ್ರಲ್ಲ ಆ ವೈಯರು ಮತ್ತು ಆ ಡ್ರಿಪ್ ಹಾಕಿದ್ದು ಅದು ಬಾಟಲೆಲ್ಲ ಕೊಟ್ಟು ಕಳಿಸಿದ್ರು. ಇನ್ನೂ ಒಂದು ಚಿಕ್ಕದ್ದು ಗ್ಲುಕೋಸ್ ಬಾಟಲ್ ಒಳಗಡೆನೇ ಇದೆ ಮತ್ತು ಟ್ಯಾಬ್ಲೆಟು ಎಲ್ಲದೂ ಈಗ ಕವರಲ್ಲೇ ಇದೆ. ಇದನ್ನೆಲ್ಲ ತೊಗೊಂಡೋಗಿ ಅಂತ ಹೇಳಿದ್ರು. ಎಲ್ಲ ಮನೆಗೆ ತೊಗೊಂಬಂದು ಇಟ್ಕೊಂಡೆ. ಹೇಮ ಬಂದಿದ್ಲು ಮತ್ತು ಭವಾನಿನೇ ಕರ್ಕೊಂಡೋಗಿದ್ದು ಹಾಸ್ಪಿಟಲಿಗೆ. ಮನೆ ನೋಡೋಕೆ ಹೋಗಿದ್ವಲ್ಲ, ಅಲ್ಲಿಂದ ನೇರ ನಾನು ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ ಹೋದೆ. ಅವಳು ಒಂದು ಸ್ವಲ್ಪ ಹೊತ್ತಿದ್ಲು. ಅದಾದಮೇಲೆ ಸಂಜೆ ಮೇಲೆ ನಾನು ಅವಳನ್ನ ಮನೆಗೆ ಕಳಿಸ್ದೆ, ಪಾಪ ಬೇರೆ ತುಂಬ ಅಳ್ತಿದ್ಲು ಅಂತ. ಅಷ್ಟರೊಳಗೆ ಹೇಮ ಬಂದಳು. ಅವಳು ರಾತ್ರಿವರೆಗೂ ಇದ್ದು ಆಮೇಲೆ ಮನೆ ಹತ್ರ ನನ್ನನ್ನು ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗೋದಿತ್ತಲ್ವ ಅವಳು. ಸೊ ಅವಳು ಮನೆ ಹತ್ರ ಹೋದ್ಲು. ಅದಾದಮೇಲೆ ಬೆಳಗ್ಗೆ 12 ಗಂಟೆಗೆ ಬರೋಕ್ಕೆ ಹೇಳಿದರು ಮತ್ತೆ ನನಗೆ. ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆ ವೆಯ್ಟ್ ಮಾಡ್ತಾ ಇದ್ದೆ. 10 ಗಂಟೆ ಆಗಿತ್ತು. ಶಿವು ಅವರು ತಿಂಡಿ ಕೊಟ್ಟು ಕಳಿಸಿದ್ದಾರೆ. ತಿಂಡಿಗೆ ಮುಂಚೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಇವಾಗ ತಿಂಡಿ ತಿಂದ್ಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ಟೈಮ್ ಆಲ್ರೆಡಿ ಇವಾಗ 11 ಗಂಟೆ ಆಯಿತು. ಫಸ್ಟ್ ಹೋಗಿದ್ದೀನಿ ತೆಗೆಸ್ಕೊಂಡು ಬಂದುಬಿಟ್ರೆ ಸಮಾಧಾನ ಆಗುತ್ತೆ. ಅಲ್ಲಿವರೆಗೂ ಅಂದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ.
ಸೊ ಫಸ್ಟ್ ಹೋಗಿ ಏನು ಹೇಳ್ತಾರೆ ಕೇಳಿಕೊಂಡು ಸ್ಕ್ಯಾನಿಂಗ್ ಮಾಡೋಕ್ಕೆ ಹೇಳಿದ್ರೆ ಮಾಡಿಸ್ಕೊತೀನಿ, ಇಲ್ಲ ಅಂತಂದರೆ ಸೊ ಮನೆಗೆ ಬರ್ತೀನಿ, ನೋಡೋಣ. ನೀನು ತಿಂಡಿ ಏನು ಮಾಡ್ಕೋಬೇಡ ಅಂತೇಳಿ ಶಿವ ಅವರು ತಿಂಡಿನ ಆರ್ಡರ್ ಮಾಡಿದರು ಸ್ವಿಗ್ಗಿಲಿ. ಬಂದಿತ್ತು ಉಪ್ಪಿಟ್ಟು ಕೂಡ. ನಂಗೆ ಇಷ್ಟೇ ಸಾಕಾಯಿತು. ಇದಕ್ಕೇ 125 ಏನೋ ತೊಗೊಂಡಿದ್ರು ಅನ್ಕೋತೀನಿ. ತಿಂಡಿ ತಿಂದು ಟ್ಯಾಬ್ಲೆಟು ಪಕ್ಕದಲ್ಲಿದೆ, ಟ್ಯಾಬ್ಲೆಟ್ ಕೂಡ ತೊಗೊಂಡು ಆಮೇಲೆ ರೆಡಿ ಆದೆ. ನಾನೇನೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ಮಾತ್ರ ನುಂಗಿ. ಅವರೇ ಫೋನ್ ಮಾಡಿದರು 12 ಗಂಟೆಗೆ ಬನ್ನಿ ಡಾಕ್ಟರ್ ಬರ್ತಾರೆ ಅಂತ. ಆಲ್ರೆಡಿ ಟೈಮ್ 1 ಗಂಟೆ ಆಗಿತ್ತು. ಆಮೇಲೆ ಎದ್ಬಿಟ್ಟು ಲೈಟೆಲ್ಲ ಆಫ್ ಮಾಡಿಕೊಂಡು ಮಾಮೂಲಿಗೆ ರೆಡಿಯಾಗಿ ನಾನು ಮತ್ತು ಭವಾನಿ ಇಬ್ಬರೂ ಕೂಡ ಹಾಸ್ಪಿಟಲ್ಗೆ ಹೊರಟ್ವಿ. ಬೇಕಂದರೆ ಸ್ಕ್ಯಾನಿಂಗ್ ಮಾಡ್ತೀನಿ, ಇಲ್ಲ ನೀನು ಆರಾಮಾಗಿದೆಯಾ ಅಂತಂದರೆ ಸ್ಕ್ಯಾನಿಂಗ್ ಏನು ಬೇಡ ಅಂತ ಹೇಳಿದರು. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ಹೋದೆ. ಸದ್ಯ ಏನೂ ಪ್ರಾಬ್ಲಮ್ ಇಲ್ದಲೆ ಇಷ್ಟಕ್ಕೆ ಮುಗಿಲಿ ಅಂತ. ಬರೀ ಅಷ್ಟಕ್ಕೇ ಮತ್ತೆ 3,500 ಹೋಯ್ತು ನಂದು. ಸೊ ಏನೂ ಮಾಡೋಂಗಿಲ್ಲ, ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ದುಡ್ಡು ಯಾವಾಗಾದ್ರೂ ದುಡ್ಕೊಬೋದು. ಆದರೆ ಫಸ್ಟು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ನನಗೆ ಮೊನ್ನೆನೇ ಗೊತ್ತಾಗಿದ್ದು. ಚುಕ್ಕಿ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ. ಹಾಸ್ಪಿಟಲಿಂದ ಮನೆಗೆ ಬಂದೆ, ಸೂಜಿ ತೆಗೆದ್ರು, ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಸ್ಟಿಚಿಂಗ್ ಹಾಕಿದ್ರಲ್ಲ ಅದನ್ನೆಲ್ಲ ನೋಡಿದ್ರು, ಎಲ್ಲ ವಾಸಿ ಆಗಿದೆ. ಸ್ವಲ್ಪ ಅದು ನೋವು ಬಂದಿದೆ, ಇನ್ನೂ ಒಂದು 3-4 ಮಂತ್ ನೋವು ಇರುತ್ತೆ. ಬಟ್ ಇದು ಸಡನ್ನಾಗಿ ಏನಕ್ಕೆ ಈ ಥರ ನೋವಾಯಿತು ಅಂತ ನನಗೂ ಗೊತ್ತಾಗ್ತಿಲ್ಲ. ಅಷ್ಟಕ್ಕೆಲ್ಲ ಹೆದರ್ಕೋಬೇಡಿ, ಏನೂ ಪ್ರಾಬ್ಲಮ್ ಆಗಲ್ಲ ಅಂಥೇಳಿ ನನಗೆ ಹಾಸ್ಪಿಟಲಲ್ಲಿ ಇದ್ದಾಗ ಮಾತ್ರೆ ಕೊಟ್ಟಿದ್ರಲ್ಲ ಅದೇ ಮಾತ್ರೆನ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿದ್ರು. 10 ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟೆಲ್ಲ ತೊಗೊಂಡು ಡ್ರಿಪ್ಪೆಲ್ಲ ಮತ್ತೇನು ಹಾಕೋದು ಬೇಡ ಅಂತ ಹೇಳಿದ್ರು. ಅದಾದಮೇಲೆ ಆರಾಮ್ಸೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಮಾರ್ನಿಂಗಿಂದ ವಿಡಿಯೋನ ಶುರು ಮಾಡಿಕೊಂಡೆ. ಎದ್ದ ತಕ್ಷಣವೇ ಎಲ್ಲ ಕೆಲಸ, ಹರ್ಷ ಕೂಡ ಊರಿಂದ ಬಂದಿದ್ದ, ಅವನು ಎಲ್ಲ ಕೆಲಸನೂ ಮಾಡ್ತಾಯಿದ್ದ. ನಾನು ಅಷ್ಟರೊಳಗೆ ನಿಧಾನಕ್ಕೆ ಕೂತ್ಕೊಂಡು ಕೈಯಲ್ಲಿರೋ ಸೂಜಿ ಎಲ್ಲ ತೆಗ್ದಿದ್ರು. ಶೂ ಅವರು ಹೋದಾಗಿಂದನೂ ಬಟ್ಟೆನೇ ತೊಳೆದಿರಲಿಲ್ಲ, ಫುಲ್ಲು ಬಟ್ಟೆ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ವಾಷಿಂಗ್ ಮಿಷಿನ್ ಕೂಡ ಬಂದಿತ್ತು, ನಾನು ಹಾಸ್ಪಿಟಲಲ್ಲಿದ್ದೆ, ತೊಗೊಳಕ್ಕಾಗಲಿಲ್ಲ. ಸೊ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಶೂ ಅವರು ಬೈತಿದ್ರು, ಏನೋ ಕ್ಯಾನ್ಸಲ್ ಮಾಡಿದೆ ನೀನು, ಒಂದು ವಸ್ತು ಮನೆಗೆ ಬರ್ತಿದೆ ಅಂತಂದರೆ ಅದು ಒಂದು ಗಳಿಗೆ ಇರುತ್ತೆ, ಅದು ಬಂದಾಗಲೇ ತೊಗೊಂಡ್ಬಿಡ್ಬೇಕು, ಏನೋ ಕ್ಯಾನ್ಸಲ್ ಮಾಡಿದೆ ನಿಂಗೆ ಹೆಲ್ಪ್ ಆಗ್ತಿತ್ತಲ್ಲ ಅಂತ. ಸೊ ಅದು ಏನೋ ಕ್ಯಾನ್ಸಲ್ ಮಾಡಿದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಏನಕ್ಕಂದರೆ ಶೂ ಅವ್ರ ಜೊತೆಲಿ ಹೋಗೋದ್ರಲ್ಲಿದ್ದೀನಿ ನಾನು. ಸೊ ಇವಾಗ ತೊಗೊಂಡು ಸುಮ್ಮನೆ ಇಟ್ಕೊಂಡು ಇನ್ನು ನಾನು ಬರೋವರೆಗೂ ಅದು ವೇಸ್ಟ್, ಅದೇನು ಯೂಸೇ ಇಲ್ಲ. ಯಾಕಂದರೆ ಇಲ್ಲಿರೋ ಅಂಥ ಸಾಮಾನುಗಳು ಏನೂ ನಾನು ತೊಗೊಂಡು ಹೋಗಲ್ಲ. ಸೊ ಹಾಗಾಗಿ ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡಲಿ, ಒಬ್ಬಳೇ ಇರ್ತೀನಿ. ಸೊ ಡಾಕ್ಟರ್ ಹತ್ರ ಕೇಳಿದೆ ನಾನು ಏನೆಲ್ಲ ಕೆಲಸ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ. ಅವ್ರು ಹೇಳಿದ್ರು, ನಿಮ್ಮದು ಒಂದು ಜೊತೆ ಏನು ಬಟ್ಟೆ ಇರುತ್ತೆ ಅದನ್ನು ಅಷ್ಟೇ ತೊಳೆದು ಹಾಕ್ಕೊಂಬಿಡಿ. ಒಂದು 1/4 ಬಕೆಟ್ ಅಷ್ಟು ನೀರು ಮಾತ್ರ ಎತ್ಬೋದು ನೀವು, ತುಂಬ ಎತ್ತಂಗಿಲ್ಲ, ಅದನ್ನು ಕೂಡ ಸಡನ್ನಾಗಿ ಎತ್ತಂಗಿಲ್ಲ ಅಂತ ಅವರು ಪೂರ್ತಿ ಯಾವ ಥರ ಹೇಳಬೇಕಿತ್ತೆಲ್ಲ ಹೇಳಿದ್ರು. ಅವ್ರ ಹತ್ರ ತಿಳ್ಕೊಂಡು ಬಂದು ಇನ್ಮೇಲೆ ಅದೇ ಥರ ಫಾಲೋ ಅಪ್ ಮಾಡೋಣ ಅಂತ ಅಂದ್ಕೊಂಡು ಸೊ ಮನೇಲಿ ಒಬ್ಬಳೇ ಇರ್ತೀನಿ. ಸೊ ವಾಷಿಂಗ್ ಮಿಷಿನ್ದು ಅವಶ್ಯಕತೆ ಸದ್ಯಕ್ಕಿಲ್ಲ, ಅಲ್ಲಿಂದ ಬಂದಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಕ್ಯಾನ್ಸಲ್ ಮಾಡಿದೆ. ಸೊ ಮನೆ ಕೆಲಸನೂ ಕೂಡ ಎಲ್ಲ ಮುಗೀತು. ಆಚೆ ಕಡೆ ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ಒಂದು ಗ್ಲಾಸ್ ಟೀನೂ ಕೂಡ ಮಾಡಿಕೊಂಡೆ. ಇನ್ನೊಂದು ಕುಕ್ಕರ್ ಇದೆ, ಅದೊಂದು ತೊಳೆದಿಟ್ಕೋಬೇಕು. ನೆನ್ನೆ ಬಟ್ಟೆ ಎಲ್ಲ ತೊಳೆದಾಕಿದ್ನಲ್ಲ, ಆ ಬಟ್ಟೆನೂ ಕೂಡ ಒಣಗಿದ್ದು ತಂದಾಕಿದ್ದೀನಿ, ಎಲ್ಲ ಫೋಲ್ಡ್ ಮಾಡಬೇಕು. ಪೂಜೆನೂ ಕೂಡ ಮುಗೀತು. ಪೂಜೆ ಮುಗಿಸಿ ಇಲ್ಲೇ ಬ್ರೋಕರ್ಗೆ ಹೇಳಿದ್ವಿ ನಾವು ಮನೆಗೆ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿದರು. ನಡ್ಕೊಂಡು ಬನ್ನಿ ನಿಮ್ಮ ಮನೆ ಪಕ್ಕದ ಏರಿಯಾನೇ ಅಂತ ಹೇಳಿದ್ರು. ಸೊ ಹಾಗೆ ನಾನು ವರ್ಷ ಹೋದ್ವಿ, ಮತ್ತು ಹೇಮ ಬಂದು ಅಲ್ಲೇ ಜಾಯಿನ್ ಆದ್ಲು. ಹಾಗೆ ಒಂದು ಪಾನಿಪುರಿ ತಿಂತೀನಿ ಅಂತ ಹೇಳ್ದಾಗ ಗೋಲ್ಗಪ್ಪ, ಸೊ ಒಂದು ತಿನ್ನಲಿ ಅಂದ್ಬಿಟ್ಟು ನಾನು ಜಸ್ಟ್ ಹಾಗೆ ವಿಡಿಯೋ ಮಾಡಿಕೊಂಡೆ. ನನಗೆ ಕಂಡೀಷನಾಗಿ ಹೇಳ್ಬಿಟ್ಟಿದ್ದಾರೆ ಔಟ್ಸೈಡ್ ಫುಡ್ ಏನೂ ತಿನ್ನಂಗಿಲ್ಲ ನೀವು ಅಂತ. ಇನ್ಮೇಲಿಂದ ಹೋಟೆಲ್ ತಿಂಡಿ ಆಗಿರ್ಬೋದು, ಬೇಕ್ರಿದಾಗಿರ್ಬೋದು ಎಲ್ಲದನ್ನು ಬಂದ್ ಮಾಡಬೇಕು. ನಾವು ನೋಡಿರೋ ಅಂಥ 2 ಮನೆ ವಿಡಿಯೋನ ಇವತ್ತಿಲ್ಲೇ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಬಟ್ ಅದು ಏನಕ್ಕೆ ಬೇಡ ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇದು ಬ್ರೋಕರ್ ತೋರಿಸಿದಂಥ ಮನೆ, ಫಸ್ಟ್ ಹೋಗಿದ್ದು 1 BHK ಇದೆ. ಇದು ಫಸ್ಟ್ ಫ್ಲೋರಲ್ಲಿರೋದು. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಆಚೆಯಿಂದ ನೋಡಿದ್ರೆ ಲಾಸ್ಟಲ್ಲಿ ಅಂದರೆ ನಂದಿ ಬಾಗಿಲೇನೋ ಬರುತ್ತೆ, ಇದು ಫಸ್ಟ್ ಫ್ಲೋರಲ್ಲಿದೆ. ಇದಕ್ಕೆ ಅವರು 8.5 ಲಕ್ಷ ಹೇಳಿದ್ರು. ಸೆಕೆಂಡ್ ಬಂದಿದ್ದು ನಾವು ಈ ಮನೆಗೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಭಾನುವಾರ ಅಷ್ಟೇ ಗೃಹ ಪ್ರವೇಶ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ನನಗನ್ಸಿರೋ ಪ್ರಕಾರ ಒಂದು 9 ಅಥವಾ 10ಕ್ಕಾದ್ರೂ ಬರ್ಬೋದು. ನಮ್ದು ಇವಾಗ ಬಡ್ಜೆಟ್ ಇರೋದು ಒಂದು 6 ಇತ್ತು. ಓಕೆ, ಒಂದು 8 ಇಲ್ಲ 9ಗೆ ಬಂದ್ರೂ ಓಕೆ ಅಂತ ನಾನು ಅಂದ್ಕೊಂಡೆ. ಬಟ್ ಅವರು ಅಷ್ಟಕ್ಕಂತೂ ಬರಲೇ ಇಲ್ಲ. ಯಾಕಂದರೆ ಅವ್ರು ಹೇಳಿದ್ದು 16 ಲಕ್ಷ. ನಾವು ಈಗಿರೋ ಅಂಥ ಪರಿಸ್ಥಿತಿಗೆ 16 ಲಕ್ಷ ರೂಪಾಯಿ ನಮಗೆ ದೊಡ್ಡ ಅಮೌಂಟು. ಯಾಕಂದರೆ ನಮ್ದು ಆಲ್ರೆಡಿ ಅಷ್ಟೇ ಲೋನ್ ನಡೀತಾ ಇದೆ ಇವಾಗ. ಸೊ ಇವಾಗ ಆಪ್ರೇಷನ್ನು ಅದು ಇದು ಅಂತ ನಾವು ಸಿಕ್ಕಾಪಟ್ಟೆ ದುಡ್ಡನ್ನ ಖರ್ಚು ಮಾಡಿದ್ದೀವಿ. ಅಂಥದ್ರಲ್ಲಿ ಇವಾಗ 16 ಲಕ್ಷ ಕೊಟ್ಟು ಮನೆ ಲೀಸ್ಗೆ ಹಾಕ್ಸ್ಕೊಳ್ಳೋ ಅಂಥ ಪರಿಸ್ಥಿತಿಲಿ ನಾವಿಲ್ಲ. ಯಾಕಂದರೆ ನಮ್ಮ ಹತ್ರ ಅಷ್ಟು ಸೇವಿಂಗ್ ದುಡ್ಡು ಇಲ್ಲ. ನಾವಿವಾಗ ಏನು ನಮ್ಮ ಹತ್ರ ಇದೆ ಆ ದುಡ್ಡಲ್ಲೇ ನಾವು ನೋಡ್ತಾ ಇರೋದು.
ನಾನು ಅದಕ್ಕೆ ಅವರು ನಮಗೆ ಮನೆ ತೋರ್ಸೋಕೆ ಬಂದಿದ್ದರು. ಇನ್ನೊಬ್ಬರು ಅವರೂ ಬ್ರೋಕರ್ ಅಂತೆ, ಹೇಮ ಕರ್ಕೊಂಡೋಗಿದ್ದು ಈ ಮನೆ ನೋಡೋಣ ಅಂತ. ಮನೆ ಮಾತ್ರ ಸಿಕ್ಕಾಪಟ್ಟೆ ನನಗಿಷ್ಟ ಆಯಿತು. ಆದರೆ ಏನು ಮಾಡೋದು, ನಮಗೆ ಅಷ್ಟೊಂದು ದುಡ್ಡು ಹೊಂದಿಸಿ ನಮಗೆ ಆ ಮನೆಗೆ ಹೋಗೋಷ್ಟು ಶಕ್ತಿ ಇವಾಗಿಲ್ಲ. 1 BHK ಇತ್ತಂತೆ. ಮೊದಲೇ ಹೇಳಿದರೆ ಅಟ್ಲೀಸ್ಟ್ ಒಂದು 7ಕ್ಕಾದ್ರೂ ಆಗೋದಂತೆ. ಬಟ್ ಅವರು ಯಾರೂ ಬಂದಿಲ್ಲ ಅಂದ್ಬಿಟ್ಟು ಬಾಡಿಗೆಗೇ ಕೊಟ್ಬಿಟ್ಟಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಇತ್ತು, ಇನ್ನೊಂದು ಅಟ್ಯಾಚ್ಡ್ ಬಾತ್ರೂಮ್ ಇತ್ತು, ಡಬಲ್ ಬೆಡ್ರೂಮು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಫುಲ್ ಫರ್ನಿಚರ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಇವಾಗ ನಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲದನ್ನೂ ಆಸೆ ಪಡೋದು ಬೇಡ, ನಮಗೆ ಎಷ್ಟಿದೆ ಅಷ್ಟರಲ್ಲಿ ನಾವು ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತೆ ಅದೇ ಬ್ರೋಕರ್ಗೆ ಹೇಳಿದೆ, ನಮ್ಮದು ಇಷ್ಟು ಬಡ್ಜೆಟ್ ಇದೆ, ಇದರಲ್ಲಿ ಯಾವಾದರೂ ನಿಮಗೆ ಮನೆ ಗೊತ್ತಿದ್ರೆ ಹೇಳಿ ಅಂತ. ಅವರು ಖಂಡಿತವಾಗ್ಲೂ ಹೇಳ್ತೀನಿ ಅಂತೇಳಿ ನಂಬರ್ ಕೂಡ ಕೊಟ್ಟರು. ಸೊ ಅದಾದಮೇಲೆ ಅಲ್ಲಿಂದ ಮನೆ ನೋಡಿಕೊಂಡು ಬಂದ್ವಿ. ಅಷ್ಟರೊಳಗೆ ಆಲೇ ಫುಲ್ಲು ಸುಸ್ತಾಗಿ ಹೋಗಿದೆ. ಅಷ್ಟು ನಡೆದಿದ್ದೇ ನನ್ನ ಪುಣ್ಯ. ಶಿವೋರು ಅದಕ್ಕೇ ಬೈತಾ ಇರ್ತಾರೆ, ಯಾರಾದ್ರೂ ಅಷ್ಟೇ ಬೈತಾರೆ, ಸ್ವಲ್ಪ ಹುಷಾರಾಗಂಗಿಲ್ಲ ನೀನು, ಓಡಾಟ ಕೆಲಸಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ. ಆದರೆ ಒಬ್ಬರೇ ಇರ್ತೀವಿ ಅಂದಮೇಲೆ ಸಣ್ಣ ಪುಟ್ಟದಕ್ಕೆಲ್ಲ ನನಗೆ ಮಲ್ಕೊಳ್ಳೋಕ್ಕೆ, ಒಳ್ಳೆ ಪೇಷಂಟ್ ಥರ ಮಲ್ಕೊಳ್ಳೋಕೆ ನನಗೆ ಇಷ್ಟ ಆಗೋಲ್ಲ. ನನಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋದೇ ಇಷ್ಟ. ಸೊ ಮನೆ ಖಾಲಿ ಮಾಡ್ತೀವಿ ಅಂದಮೇಲೆ ಮಾಡಿಬಿಡ್ಬೇಕು. ಅದಕ್ಕೋಸ್ಕರ 21ನೇ ತಾರೀಕು ವರ್ಷೊಳಗೆ ಮನೆ ಖಾಲಿ ಮಾಡೋಣ, ಆಮೇಲೆ ಆಷಾಢ ಬರುತ್ತೆ, ಖಾಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಓಡಾಡಿಕೊಂಡು ಮನೆ ನೋಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿಂದ ಬಂದಮೇಲೆ ಸಾಂಬಾರಿತ್ತು, ಅದಕ್ಕೇ ರೈಸಿಗೆ ಇಟ್ಕೊಂಡು ಬಿಸಿನೀರಿಗೆ ಕೂಡ ಇಟ್ಕೊಂಡೆ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಏನಕ್ಕೆ ಅಡ್ಮೆಂಟ್ ಆಗಿದ್ದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಹಾಗೆ ನಾವು ನೋಡಿದಂಥ ಮನೆಯದನ್ನು ಕೂಡ ತೋರಿಸಿದ್ದೀನಿ, ಮತ್ತು ಏನಕ್ಕೆ ಕ್ಯಾನ್ಸಲ್ ಮಾಡಿದೆ ಅನ್ನೋದು ಕೂಡ ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.